ಕುಮಾರಸ್ವಾಮಿ ಅವರು ಸುದೀರ್ಘವಾಗಿ ಟ್ವೀಟ್ ಮಾಡಿದ್ದಾರೆ ಸರ್. ಕರ್ಮ ಇಟ್ಬೇಕಂದ್ರೆ ಇದೆ ಅಂತ ಹೇಳಿ ಎಲ್ಲ ಸಿದ್ದರಾಮಯ್ಯ ಅನ್ಕೊಂಡಷ್ಟು ಧೈರ್ಯವಂತ ಆಗಿಲ್ಲ ಸಿಎಂ ರಾಜೀನಾಮೆ ಕೊಡಬೇಕು. ನೋಡಿ, ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಅಂಥೇಳಿ ನಾವೆಲ್ಲರೂ ಹೇಳಿದ್ದೇವೆ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಲೂ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾವು ಏನೇನೋ ವ್ಯಾಖ್ಯಾನ ಮಾಡ್ತಾರೆ, ಬೇರೆಯವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನ ಮಾಡ್ತಾರೆ, ಅದೆಲ್ಲಕ್ಕೂ ಉತ್ತರ ಕೊಡೋಕ್ಕಾಗೋದಿಲ್ಲ. ನಾವಿಷ್ಟೇ ಹೇಳ್ತಾ ಇದ್ದೀವಿ, ತನಿಖೆ ಪಾರದರ್ಶಕವಾಗಿ ತನಿಖೆ ಆಗಲಿ ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಅಲ್ಲ, ಹಿಂದೆ ಯಡಿಯೂರಪ್ಪನವರು ಹಿಂದಿಂದು ಬೇಡ, ಈಗಿಂದು ಹೇಳ್ರಿ. ಈಗಿಂದು ಪ್ರಸ್ತುತವಾಗಿರ್ತಕ್ಕಂಥ ಸಂದರ್ಭ ವಿಚಾರ. ನಾವು ಹಿಂದಿಂದಕ್ಕೆ ಯಾಕೆ ಹೋಗೋಣ? ಹಿಂದಿಂದಕ್ಕೆ ಹೋಗ್ಬೇಕು ಅಂದರೆ ನೂರಾರು ಇದ್ದಾವೆ, ಅದನ್ನೆಲ್ಲ ತಗೋಬೇಕಾಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಥವಾ ರಾಜ್ಯ ಸರ್ಕಾರದಲ್ಲಿ ಹಿಂದೆ ಅದೆಲ್ಲ ತೆಗಿಬೇಕಲ್ವಾ? ಹಿಂದಿಂದು ಅಂದರೆ ಒಂದೇ ಒಂದು ಐಸೋಲೇಟೆಡ್ ಆಗಿ ಹಿಂದಿಂದು ಅಂತ ಹೇಳಕ್ಕೆ ಬರಲ್ಲ. ಸರ್, ಈಗ ಕುಮಾರಸ್ವಾಮಿ ಅವರು ಸುದೀರ್ಘವಾಗಿ ಟ್ವೀಟ್ ಮಾಡಿದ್ದಾರೆ ಸರ್. ಕರ್ಮ ಇಟ್ಬೇಕಂದ್ರೆ ಇದೆ ಅಂತ ಹೇಳಿ ಎಲ್ಲ ಸಿದ್ದರಾಮಯ್ಯ ಅನ್ಕೊಂಡಷ್ಟು ಧೈರ್ಯವಂತ ಆಗಿಲ್ಲ ಸಿಎಂ ರಾಜೀನಾಮೆ ಕೊಡಬೇಕು. ನೋಡಿ, ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಅಂಥೇಳಿ ನಾವೆಲ್ಲರೂ ಹೇಳಿದ್ದೇವೆ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಲೂ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾವು ಏನೇನೋ ವ್ಯಾಖ್ಯಾನ ಮಾಡ್ತಾರೆ, ಬೇರೆಯವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನ ಮಾಡ್ತಾರೆ, ಅದೆಲ್ಲಕ್ಕೂ ಉತ್ತರ ಕೊಡೋಕ್ಕಾಗೋದಿಲ್ಲ. ನಾವಿಷ್ಟೇ ಹೇಳ್ತಾ ಇದ್ದೀವಿ, ತನಿಖೆ ಪಾರದರ್ಶಕವಾಗಿ ತನಿಖೆ ಆಗಲಿ ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಅಲ್ಲ, ಹಿಂದೆ ಯಡಿಯೂರಪ್ಪನವರು ಹಿಂದಿಂದು ಬೇಡ, ಈಗಿಂದು ಹೇಳ್ರಿ. ಈಗಿಂದು ಪ್ರಸ್ತುತವಾಗಿರ್ತಕ್ಕಂಥ ಸಂದರ್ಭ ವಿಚಾರ. ನಾವು ಹಿಂದಿಂದಕ್ಕೆ ಯಾಕೆ ಹೋಗೋಣ? ಹಿಂದಿಂದಕ್ಕೆ ಹೋಗ್ಬೇಕು ಅಂದರೆ ನೂರಾರು ಇದ್ದಾವೆ, ಅದನ್ನೆಲ್ಲ ತಗೋಬೇಕಾಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಥವಾ ರಾಜ್ಯ ಸರ್ಕಾರದಲ್ಲಿ ಹಿಂದೆ ಅದೆಲ್ಲ ತೆಗಿಬೇಕಲ್ವಾ? ಹಿಂದಿಂದು ಅಂದರೆ ಒಂದೇ ಒಂದು ಐಸೋಲೇಟೆಡ್ ಆಗಿ ಹಿಂದಿಂದು ಅಂತ ಹೇಳಕ್ಕೆ ಬರಲ್ಲ.